ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದೆ. ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ದರ್ಶನ್ರನ್ನ ಪೊಲೀಸ್ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಿದ್ದಾರೆ. ನಟ ದರ್ಶನ್ ಅವರ ಭೇಟಿಗಾಗಿ ಸಿನಿಮಾ ನಟರಾಗಿರುವಂತಹ ಜಿಮ್ರವಿ ಅವರು ಬಂದಿದ್ದಾರೆ. ಮಾತಾಡ್ಸೋಗ್ತೀನಿ ಸರ್. ನಿಮ್ಗೆ ಯಾವಾಗ ಗೊತ್ತಾಯ್ತು ಸರ್ ವಿಚಾರ? ಸರ್ ಬೆಳಗ್ಗೆ ಟಿವಿ ನೋಡ್ತಾ ಗೊತ್ತಾಯ್ತು. ನನ್ನ ಮನೆ ಇಲ್ಲೇ ಪಕ್ಕದಲ್ಲೇ ಮನೆ ಇರೋದು. ಸೊ ತುಂಬ ಬೇಸರದ ಸಂಗತಿ. ನಾನು ನಿಮ್ಮ ಫಸ್ಟ್ ನ್ಯೂಸ್ ಮುಖಾಂತರ ಏನಿವತ್ತು ನರೇಂದ್ರ ಇದು ಅವರು ಸ್ವಾಮಿ ಇದಲ್ಲ ಸರ್, ರೇಣುಕಾ ಸ್ವಾಮಿ ಅವರು ಕುಟುಂಬಕ್ಕೆ ಧೈರ್ಯ ತುಂಬುವಂಥ ಕೆಲಸ ನಾವು ರಾಜ್ಯ ಜನತೆ ಮಾಡಬೇಕು. ಚಿತ್ರರಂಗ ಕೂಡ ನಾವು ಮಾಡಲೇಬೇಕು. ಸೊ ಇವತ್ತು ಏನಾಗಿದೆ ಸತ್ಯಾಸತ್ಯತೆ ತನಿಖೆಯಿಂದ ಹೊರಬರಬೇಕು ಅಷ್ಟೇ. ಸರ್, ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿರುವಂಥದ್ದು ಸರ್, ನೀವು ನೋಡ್ದಂಗೆ ದರ್ಶನ್ ಇಷ್ಟೊಂದು ವಿಕೃತಿಗೆ ಹೋಗುವಂಥ ಮನುಷ್ಯನ? ಖಂಡಿತ ಅವರು ಮಾಡುವಂಥ ಸಮಾಜಮುಖಿ ಕೆಲಸಗಳಾಗ್ಬೋದು, ಸಮಾಜ ಸೇವೆ ಆಗ್ಬೋದು, ಹಲವು ರೀತಿಯಿಂದ ಅವರು ನಾನು ಹತ್ತಿರದಿಂದ ನೋಡಿದ್ದೀನಿ. ನನ್ನ ನಂಬಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅದೇ ತನಿಖೆಯಿಂದ ಹೊರಬರಬೇಕು. ಸೊ ನಿಮ್ಮ ಥರ ನಾನು ವೆಯ್ಟ್ ಮಾಡಲೇಬೇಕಾಗಿದೆ. ಸರ್, ತಾವೀಗ ಭೇಟಿ ಮಾಡಕ್ಕೆ ಹೋದ್ರಿ, ಅವಕಾಶ ಕೊಟ್ರ? ಏನು ಹೇಳಿದ್ರು ಪೊಲೀಸ್ನವರು ಅಂತೇಳಿ? ಇಲ್ಲ, ಒಳಗಡೆ ತನಿಖೆ ನಡೀತಿರೋದ್ರಿಂದ ಯಾರಿಗೂ ಬಿಡ್ತಾ ಇಲ್ಲ. ಸೊ ಮುಂದೆ ನೋಡೋಣ ಅಂತೇಳಿ ಕಳಿಸ್ಕೊಟ್ರೆ ಅಷ್ಟೇ ಸರ್. ಚಿತ್ರರಂಗದಲ್ಲಿ ಸರ್ ಕಲಾವಿದ್ರ ಮಧ್ಯೆ ಈ ಬಗ್ಗೆ ಏನಾದರೂ ಚರ್ಚೆ ಆಯ್ತಾ ಅಂತೇಳಿ, ದರ್ಶನ್ ಅರೆಸ್ಟ್ ಆಗಿರೋದ್ರ ಬಗ್ಗೆ? ಇಲ್ಲ ಸರ್, ನಾನು ಯಾರು ಭೇಟಿ ಮಾಡಿಲ್ಲ. ಸೊ ನಾನು ಇವಾಗಲೇ ಇಲ್ಲೇ ಪಕ್ಕದಲ್ಲಿ ಮನೆ ಇರೋದು, ನಾನು ಬಂದಿದ್ದೀನಿ. ನಮ್ಮ ಕರ್ತವ್ಯ ಕೂಡ ಬಂದು ದರ್ಶನ ಧೈರ್ಯ ತುಂಬುವಂಥ ಕೆಲಸ ಮಾಡೋಕ್ಕೆ ಬಂದಿದೆ ಅಷ್ಟೇ ಸರ್, ಬೇರೇನಿಲ್ಲ. ಇದಿಷ್ಟು ನಟ ಜಿಮ್ರವಿ ಅವರು ಹೇಳ್ತಿರುವಂತ ಮತ್ತು ನಮಗೆ ಈ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ನಾವು ಕೂಡ ದಿಗ್ಭ್ರಮೆಗೆ ಒಳಗಾಗಿದ್ದೀವಿ, ಈ ರೀತಿಯಾಗಿ ನಿಜಾನ ಇದು ಅನ್ನೋ ಶಾಕ್ನಲ್ಲಿ ಇದೀವಿ ಅನ್ನೋ ಮಾತನ್ನ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.